dear students, we were discussing about that living world ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ಈ ರೀತಿಯಾದ ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ರೆ ಸೊ ವಿ ಕ್ಯಾನ್ ಸೇ ಟು ಬಿ ದಟ್ ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಜೀವಿಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಸಮ್ ಕೈಂಡ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಓಕೆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು ಅಥವಾ ಪ್ರಮುಖವಾದ ಒಂದು ಗುಣಲಕ್ಷಣಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಆ ರೀತಿಯಾದ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಜೀವಿಗಳು ಅಥವಾ ನಿರ್ಜೀವಿಗಳು ಅಂತ ಒಂದು ಗುಂಪನ್ನ ಮಾಡ್ತೀವಿ ಅಂತ ಕ್ಯಾಟಗರೀಸ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ಲ. ಸೊ ಅದೇ ರೀತಿಯಾಗಿ ಒಂದು ಕ್ಯಾಟಗರಿನ ಅಥವಾ ಗುಂಪನ್ನ ಮಾಡ್ತಿದ್ವಿ ಅಂದ್ರೆ ಸೊ ಆ ಒಂದು ಜೀವಿಗಳಿಗೆ ಹೆಸರನ್ನ ಹೇಳ್ತಾರೆ ನಾಮನ್ಕ್ಲೇಚರ್ ಅಂತಕ್ಕಂಥ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಹೆಸರನ್ನ ಇಟ್ಟಾದ ನಂತರ ವಾಟ್ ಎವರ್ ಫಸ್ಟ್ ಬಿಫೋರ್ ದಟ್ ಹೆಸರನ್ನ ನಾಮನ್ಕ್ಲೇಚರ್ ಮಾಡ್ಲಿಕ್ಕೆ ಮುಂಚೆ ಸೊ ಐಡೆಂಟಿಫಿಕೇಶನ್ ಗುರುತಿಸ್ತಾರೆ ಅಲ್ಲಿರ್ತಕ್ಕಂಥ ಒಂದು ಫಿಸಿಕಲ್ ಹೊರಗಡೆ ಇರುವ ಬಾಹ್ಯ ಮತ್ತು ಆಂತರಿಕ ಇರ್ತಕ್ಕಂಥ ಗುಣಲಕ್ಷಣಗಳ ಆಧಾರದ ಮೇಲೆ ಅದನ್ನ ಇದೇ ರೀತಿಯಾದ ಒಂದು ಜೀವಿ ಅಂತ ಐಡೆಂಟಿಫಿಕೇಶನ್ ಮಾಡ್ತಾರೆ. ಅದಕ್ಕೆ ಆ ರೀತಿಯಾದ ಒಂದು ಆಧಾರಗಳ ಮೇಲೆ ಅದಕ್ಕೆ ಒಂದು ಹೆಸರನ್ನ ಕೊಡ್ತಾರೆ ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅದನ್ನ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ. ಇಟ್ ಮೀನ್ಸ್ ದಟ್ ಸೊ ವಾಟ್ ಆರ್ ದ ಕ್ಯಾಟಗರೀಸ್ ಅಂತ ಹೇಳ್ತಾ ಹೋಗೋದು ಆ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಆಧಾರದ ಮೇಲೆ ಅದನ್ನ ಒಂದೊಂದು ಗುಂಪಿಗೆ ಸೇರಿಸ್ತಾ ಹೋಗ್ತಾರೆ. ಅದನ್ನ ನಾವು ಅರೇಂಜ್ಮೆಂಟ್ ಆಫ್ ದಿ ಆರ್ಗನಿಸಮ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಯಾಟಗರಿ ಇಟ್ ಈಸ್ ಸರ್ಟನ್ ಟು ಬಿ ಕ್ಲಾಸಿಫಿಕೇಶನ್ ಅಂತ ನಾವು ಹೇಳಿದ್ವಿ. ಸೊ ಇದೆಲ್ಲ ರೀತಿಯ ಒಂದು ಪ್ರಶ್ನೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಲೈಕ್ ಈ ಒಂದು ಪ್ರಶ್ನೆ ಬಗ್ಗೆ ಕ್ಯಾಟಗರೀಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರ ಅದಕ್ಕೆ ಹೆಸರನ್ನ ಹೇಳ್ತಾರೆ ನಾಮನ್ಕ್ಲೇಚರ್ ಹೇಳ್ತಾರೆ ಏನಂತ ಹೇಳ್ತೀವಿ. ಆ ಒಂದು ನಾಮನ್ಕ್ಲೇಚರ್ ಪ್ರೊಸೆಸ್ ನ ಎಸ್ಪೆಷಲಿ ಜೀವಿಗಳ ವಿಷಯದಲ್ಲಿ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಎರಡು ರೀತಿಯಾದ ವರ್ಡ್ಸ್ ಸೇರಿ ಒಂದು ಹೆಸರನ್ನ ಒಂದು ಜೀವಿಗೆ ಪ್ರತಿಯೊಂದು ಕಂಡಿರ್ತಕ್ಕಂಥ ಒಂದು ಜೀವಿಗಳಿದಾವೆ ಅಷ್ಟಕ್ಕೂ ಕೂಡ ಅಷ್ಟೇನೆ ಬೈನಾಮಿಯಲ್ ನಾಮನ್ಕ್ಲೇಚರ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹೇಳ್ತಾ ಹೋದ್ರೆ ಸೊ ವಾಟ್ ಎವರ್ ದಟ್ ಏನೊಂದು 90% ಅಷ್ಟು ಇನ್ನೂ ಜೀವಿಗಳು ಕಂಡುಹಿಡಿಬೇಕಾದ್ರೆ ಇನ್ನೂ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿಲ್ಲ. ಅಷ್ಟು ಒಂದು ಪ್ರಮಾಣವಾದ ಜೀವಿಗಳಿಗೆ ಒಂದು ಭೂಮಿ ಮೇಲೆ ನಾವು ಬದುಕ್ತಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಲೈಕ್ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತೀವಿ. ಎರಡು ರೀತಿಯಾದ ವರ್ಡ್ ಗಳನ್ನ ಸೇರಿಸಿ ಒಂದು ಹೆಸರನ್ನ ಇಡುವಂತದ್ದು ಅಂತ ಹೇಳ್ಬೋದು. ಸೈಂಟಿಫಿಕ್ ನೇಮ್ ಅಂತ ನಾವು ಕಾಮನ್ ಆಗಿ ಹೇಳ್ತಾ ಹೋಗ್ತೀವಿ. ಈ ಒಂದು ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕವಾದ ಒಂದು ಹೆಸರನ್ನ ಇಡಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ರೂಲ್ಸ್ ಗಳಿದಾವೆ ಅಂತ ಹೇಳಿದ್ವಿ. ಅದನ್ನು ಕೂಡ ಅಷ್ಟೇ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಓಕೆ, ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಯಾವ ರೀತಿಯಾದ ಕ್ಲಾಸ್ ಅನ್ನ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದ್ರೆ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋದು. ಓಕೆ, taxonomic categories ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ನ ಬಗ್ಗೆ ಇನ್ ಡೀಟೇಲ್ ನಾವು ತಿಳ್ಕೊಳ್ತಾವೆ. ಆಸ್ ಇಟ್ ಈಸ್ ಕ್ಯಾಟಗರೀಸ್ ಅಂದ್ರೆ ಒಂದು ನಿರ್ದಿಷ್ಟವಾದ ಕ್ಲಾಸಿಫಿಕೇಶನ್ ಮಾಡೋದಾದ ಒಂದು ಗುಂಪಿಗೆ ಸೇರಿಸ್ತಕ್ಕಂಥದ್ದು. ಸೊ ಅದೇ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಏನ್ ಮಾಡ್ತೀವಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಹೇಳ್ತಾರೆ. ಟ್ಯಾಕ್ಸಾನಮಿ ನಥಿಂಗ್ ಬಟ್ ದಟ್ ಅರೇಂಜ್ಮೆಂಟ್. ಓಕೆನಾ, ಸೊ ಅರೇಂಜ್ ಮಾಡೋದನ್ನ ಟ್ಯಾಕ್ಸಾನಮಿ ಅಂತ ಹೇಳಿ ನಾವು ಸೈಂಟಿಫಿಕ್ ಆಗಿ ಕರೆದಾಗ್ತೀವಿ. ಆ ಒಂದು ಅರೇಂಜ್ಮೆಂಟ್ ನ ಟ್ಯಾಕ್ಸಾನಮಿಕ್ ಅರೇಂಜ್ಮೆಂಟ್ ಸೈಂಟಿಫಿಕಲಿ ಏನೊಂದು ಕ್ಯಾಟಗರೀಸ್ ನ ಯಾವ ರೀತಿಯಾಗಿ ಮಾಡ್ತೀವಿ ಯಾವ ಒಂದು ಬೇಸಿಸ್ ಆಗಿ ಮಾಡ್ತೀವಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ಒಂದು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ನ ವಿಷಯಕ್ಕೆ ಬಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಇಟ್ ಇನ್ವಾಲ್ವ್ಸ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಇನ್ವಾಲ್ವ್ಸ್ ದಿ ಕ್ಲಾಸಿಫಿಕೇಶನ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, classification it involves the classification of living organisms. Okay, classification ಅಂತ ಹೇಳಿದ್ರೆ ಅಥವಾ ಅರೇಂಜ್ಮೆಂಟ್ ಅಂತ ಹೇಳಿ. ಓಕೆ, ಸೊ ಅರೇಂಜ್ಮೆಂಟ್ ಆಫ್ classification or arrangement of living organisms into their particular category. Okay, classification or arrangement of living organisms ಎಲ್ಲಿಗೆ ಅರೇಂಜ್ ಮಾಡ್ತೀವಿ ಎಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದ್ರೆ into their particular or respective category ಅಂತ ಹೇಳ್ತಾ ಹೋಗೋದು. living organisms into their respective categories. ಓಕೆ, ಅದರ ಒಂದು ಸ್ವಂತದ ಒಂದು ಕ್ಯಾಟಗರಿ ಗುಂಪಿಗೆ ಸೇರಿಸತಕ್ಕಂಥ ಅರೇಂಜ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಬಗ್ಗೆ ಇನ್ನೊಂದು ವರ್ಡ್ ಅಲ್ಲ ಸೈಂಟಿಫಿಕ್ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಕೆ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ is also called as taxonomic
ಹೈರಾರ್ಕಿ ಅಂತ ಕರಿತೀವಿ. ಓಕೆ, ಹೈರಾರ್ಕಿ ಅನ್ನೋದು ಒಂದು ಹೊಸ ವರ್ಡ್ ತರ ಇದೆ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹೈರಾರ್ಕಿ ಅಂತ ನಾವು ಕರೀತಾ ಹೋಗ್ತೀವಿ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಹೈರಾರ್ಕಿ ಅನ್ನೋದು ಒಂದು ಲ್ಯಾಟಿನ್ ವರ್ಡ್ ಏನಿದೆ ಅದು ಕೂಡ ಅಷ್ಟೇ ಅರೇಂಜ್ಮೆಂಟ್ ಅಂತಕ್ಕಂಥ ಏನಿದೆ ಅದೇ ಒಂದು ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ ಒಂದು ರೆಸ್ಪೆಕ್ಟಿವ್ ಕ್ಯಾಟಗರೀಸ್ ಇನ್ ರ್ಯಾಂಕ್ ವೈಸ್, ಓಕೆ, ಅದಕ್ಕೆ ಒಂದೊಂದು ರ್ಯಾಂಕ್ ನ ಕೊಡ್ತಾ ಹೋಗ್ತೀವಿ ಇನ್ ರ್ಯಾಂಕ್ ವೈಸ್. ಓಕೆ, ಒಂದೊಂದು ರ್ಯಾಂಕ್ ನ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಒಂದೊಂದು ಗುಂಪಿಗೆ ಸೇರಿಸ್ತಾ ಹೋಗ್ತೀವಿ. ಈ ರೀತಿಯಾಗಿ ರ್ಯಾಂಕ್ ವೈಸ್ ಒಂದು ಕ್ಯಾಟಗರಿ ಅರೇಂಜ್ಮೆಂಟ್ ಹತ್ರ ಏನೊಂದು ಕ್ಲಾಸಿಫಿಕೇಶನ್ ಒಂದು ಕ್ಯಾಟಗರಿ ಸೇರಿದೆ ಅದಕ್ಕೆ ರ್ಯಾಂಕ್ ವೈಸ್ ಸೇರಿಸ್ತಾ ಹೋಗ್ತೀವಲ್ಲ, ಒಂದು ಗುಂಪಿಗೆ ಸೇರಿಸ್ತಾ ಹೋಗ್ತೀವಲ್ಲ, ಸೊ ಅಂದ್ರೆ ನಾವು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಥವಾ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ನ ವಿಷಯಕ್ಕೆ ಬಂದ್ರೆ ವಾಟ್ ಎವರ್ ಬಿಫೋರ್ ದಟ್ ಇದನ್ನ ಕ್ಯಾಟಗರೀಸ್ ಬರೋಕೆ ಮುಂಚೆ ಯಾರು ಇದನ್ನ ಇನ್ವೆಂಟ್ ಮಾಡೋದು ಅಂತ ಹೇಳ್ತಾರೆ. ಸೊ ದೀಸ್ ಕೈಂಡ್ ಆಫ್ ದಿ ಅರೇಂಜ್ಮೆಂಟ್ ಅಥವಾ ದೀಸ್ ಕೈಂಡ್ ಆಫ್ ದಿ ಸಿಸ್ಟಮ್, ಈ ರೀತಿಯಾದ ಕ್ಯಾಟಗರೈಸೇಷನ್ ಸಿಸ್ಟಮ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಂತ ಒಂದು ಸೈಂಟಿಸ್ಟ್ ಯಾರಿದ್ದಾರೆ ಈಸ್ ನಥಿಂಗ್ ಬಟ್ ದಟ್ ಕರೋಲಸ್ ಲಿನೇಯಸ್ ಅಂತ ಹೇಳ್ಬೋದು. ಓಕೆ, is a famous scientist, okay, Carolus Linnaeus ಅಂತ ಹೇಳ್ತಾ ಹೋಗೋದು. So this is the scientist who categorizes the organisms into their particular categories. ಓಕೆನಾ, ಏನೊಂದು ಆರ್ಗಾನಿಸಮ್ಸ್ ಒಂದು ಪರ್ಟಿಕ್ಯುಲರ್ ಕ್ಯಾಟಗರೀಸ್ ಗೆ ಅರೇಂಜ್ ಮಾಡಿದಂತ ಒಂದು ಏನಿದೆ ಕಾಂಟ್ರಿಬ್ಯೂಷನ್ ಅನ್ನೋದು ಇದೆ. ಸೊ ಆ ಒಂದು ಕಾಂಟ್ರಿಬ್ಯೂಷನ್ ಅನ್ನೋದು ಕರೋಲಸ್ ಲಿನೇಯಸ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಗೆ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ಒಂದು ಕರೋಲಸ್ ಲಿನೇಯಸ್ ನ ಬಗ್ಗೆ ಹೇಳ್ತಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ವಾಟ್ ಎವರ್ ದಟ್ ಈಸ್ ದ ಫಸ್ಟ್ ಸೈಂಟಿಸ್ಟ್. ಓಕೆ, ಮೊದಲೇ ಒಬ್ಬ ವಿಜ್ಞಾನಿ ಅಂತ ಹೇಳ್ಬೋದು. ಐಡೆಂಟಿಫಿಕೇಶನ್ ಮಾಡುವಂತವ್ರು, ಅದನ್ನ ನಾಮಿನೇಷನ್ ಮಾಡುವಂತವ್ರು, ಅಥವಾ ಎಷ್ಟೋ ಮೋರ್ ದ್ಯಾನ್ 10,000 ಸ್ಪೀಶೀಸ್ ಇವ್ರು ಮಾಡಲ್ಲ. 10,000ಗಿಂತ ಹೆಚ್ಚಿನ ಒಂದು ಜೀವಿಗಳು, ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅಷ್ಟು ರೀತಿಯಾದ ಜೀವಿಗಳನ್ನ ಫಸ್ಟ್ ನಾಮಿನೇಷನ್ ನಮ್ಮ ಐಡೆಂಟಿಫಿಕೇಶನ್ ಮಾಡಿ ಅದಕ್ಕೆ ಒಂದು ಕ್ಯಾಟಗರಿ ವೈಸ್ ಕ್ಲಾಸಿಫಿಕೇಶನ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಜೀನಸ್ ಮತ್ತೆ ಸ್ಪೀಶೀಸ್ ನೇಮ್ ಎರಡು ರೀತಿಯಾದ ವರ್ಡ್ಸ್ ನ ಸೇರಿಸಿ ಹೆಸರನ್ನ ಕೊಟ್ಟವರು ಇವರೇ ಒಂದು ಕರೋಲಸ್ ಲಿನೇಯಸ್ ಅಂತಕ್ಕಂಥ ಒಬ್ರು ಸೈಂಟಿಸ್ಟ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ವಾಟ್ ಎವರ್ ದಟ್ ಅದೇ ರೀತಿಯಾದ ಕ್ಯಾಟಗರೀಸ್ ವಾಟ್ ಎವರ್ ದಟ್ ಏನೊಂದು ಎಲ್ಲಾ ರೀತಿಯಾದ ಒಂದು ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಈ ಒಂದು ಕರೋಲಸ್ ಲಿನೇಯಸ್ ಅಂತಕ್ಕಂಥ ಒಬ್ರು ಸೈಂಟಿಸ್ಟ್ ಗೆ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಓಕೆ, ಸೊ ಇದು ಫಸ್ಟ್ ಸೈಂಟಿಸ್ಟ್. ಸೊ ಇವರು ಏನೊಂದು ಈ ರೀತಿಯಾದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಥವಾ ಹೈರಾರ್ಕಿನ ಕೊಟ್ಟಿದ್ದ ಇವರ ಹೆಸರಿಗೆ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್. ಓಕೆ, ಇವರು ಫಸ್ಟ್ ಕ್ಲಾಸಿಫಿಕೇಶನ್ ಮಾಡೋದಲ್ಲ, ಆ ಒಂದು ಕಾರಣದಿಂದ ಅವ್ರು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ. ಸೊ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆಲ್ಸೋ ಕಾಲ್ಡ್ ಆಸ್ ಲಿನೇಯನ್ ಹೈರಾರ್ಕಿ ಅಂತ ಹೆಸರನ್ನ ಕೊಟ್ಟು. ಓಕೆ, ಆಲ್ಸೋ ಕಾಲ್ಡ್ ಆಸ್ ಲಿನೇಯನ್ ಹೈರಾರ್ಕಿ ಅಂತ ಹೆಸರನ್ನ ಕೊಟ್ಟರು ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಕರೋಲಸ್ ಲಿನೇಯಸ್ ಅಂತವರು ಫಸ್ಟ್ ಅದನ್ನ ಕ್ಲಾಸಿಫಿಕೇಶನ್ ಐಡೆಂಟಿಫಿಕೇಶನ್ ನಾಮಿನೇಷನ್ ಮತ್ತೆ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿನೇಯನ್ ಹೈರಾರ್ಕಿ ಬಿಕಾಸ್ ಆಫ್ ದಟ್ for the giving the contribution to the scientist Carolus Linnaeus. ಅವರಿಗೆ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ Linnaeus ಇದಕ್ಕೆ ಲಿನೇಯನ್ ಹೈರಾರ್ಕಿ ಅಂತ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ 3 ಲಿನೇಯನ್ ಹೈರಾರ್ಕಿ ಅಂತ ಕೂಡ ಅಷ್ಟೇ ಇದೇ ಕ್ಯಾಟಗರೀಸ್ ಬರುತ್ತೆ. ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಕೂಡ ಅಷ್ಟೇ ಅದೇ ಬರುತ್ತೆ. ವಾಟ್ ಎವರ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅನ್ನು ಕೂಡ ಅಷ್ಟೇ ಅದೇನೆ ಬರ್ತಾ ಹೋಗುತ್ತೆ. ಸೊ ಎಲ್ಲಾನು ಕೂಡ ಅಷ್ಟೇ ಡಿಫರೆಂಟ್ ಕೈಂಡ್ ಆಫ್ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ನಾವು ಪ್ರೆಸೆಂಟ್ ಡೇ ಫಾಲೋ ಮಾಡ್ತಾ ಇರೋದು ಲಿನೇಯನ್ ಹೈರಾರ್ಕಿ, ಅದು ಲಿನೇಯನ್ ಹೈರಾರ್ಕಿ ಅಂತಾನೆ ನಾವು ಕರೀತಾ ಹೋಗ್ತೀವಿ. Okay, so this is about that hierarchy ಅಂತ ಹೇಳ್ಬೋದು. ಬಟ್ ಕ್ಲಾಸಿಫಿಕೇಶನ್ ಮಾಡಿದೀವಿ ಅಂತ ಹೇಳ್ತಿದ್ವಿ. ಯಾವ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡಿದೀವಿ ಅಂದ್ರೆ, ಸೊ ಒಂದೊಂದು ಕ್ಲಾಸಿಫಿಕೇಶನ್ ಅನ್ನ ಓಕೆ ಇವರು ಒಂದು ಲಿನೇಯನ್ ಹೈರಾರ್ಕಿ ಪ್ರಕಾರ ಲಿನೇಯನ್ ಕಲರ್ಸ್ ಇದ್ದಾರೆ. ಅವರು ಕ್ಲಾಸಿಫಿಕೇಶನ್ ಅಥವಾ ಒಂದು ರ್ಯಾಂಕಿಂಗ್ ಏನಂತ ಕೊಟ್ಟರು ಅಂದ್ರೆ ಟ್ಯಾಕ್ಸಾನ್ ಅಂತ ಕೊಟ್ಟರು. ಓಕೆ, ಟ್ಯಾಕ್ಸಾನ್ ಇಸ್ ನಥಿಂಗ್ ಬಟ್ ಲ್ಯಾಟಿನ್ ಅಲ್ಲಿ ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ನಮ್ಮ ಒಂದು ಜನರಲ್ ಇಂಗ್ಲಿಷ್ ಅಲ್ಲಿ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಟ್ಯಾಕ್ಸಾನ್ ಇಸ್ ನಥಿಂಗ್ ಬಟ್ ಕ್ಲಾಸಿಫಿಕೇಶನ್ ಅನ್ನು ನಾವು ಟ್ಯಾಕ್ಸಾನ್ ಅಂತ ಹೇಳ್ತಾ ಹೋಗೋದು. ಸೊ ಇಟ್ ಮೀನ್ಸ್ ದಟ್ ಟ್ಯಾಕ್ಸಾನ್ ಅಂದ್ರೆ a kind of organism belongs to the any kind of group. ಓಕೆ, ಯಾವುದೇ ಒಂದು ಗುಂಪಿಗೆ ಸೇರಬಹುದು ಅಂತ ಹೇಳ್ತಾ ಹೋಗ್ತೇವೆ. ಸೊ ಆ ರೀತಿಯ ಒಂದು ಗುಂಪುಗಳು ಹೇಳ್ತಾ ಹೋದ್ರೆ ಸೊ ಲಿನೇಯನ್ ಪ್ರಕಾರ ಸೊ 7 ಗುಂಪು ಅಥವಾ ರ್ಯಾಂಕ್ಸ್ ಅಂತ ನಾವು ಹೇಳ್ತೀವಿ. ಆ ರೀತಿಯಾದ ರ್ಯಾಂಕ್ಸ್ ನ ವಿಷಯಕ್ಕೆ ಬಂದ್ರೆ ಲಿನೇಯನ್ ಪ್ರಕಾರ ಒಂದು ಜೀವಿನ 7 ರೀತಿಯಾದ ಒಂದು ರ್ಯಾಂಕ್ ಗೆ ಸೇರಿಸ್ತದೆ.
ಒಂದು ಜೀವಿ ಇದೆ ಅಂದ್ರೆ 7 ರೀತಿಯಾದ ಒಂದು ರ್ಯಾಂಕ್ ವೈಸ್ ಅದನ್ನ ಸೇರಿಸಿ ಆ ಒಂದು ರ್ಯಾಂಕ್ ಗೆ ಬಂದು ಫೈನಲ್ ಆಗಿ ಆ ಒಂದು ಜೀವಿ ಒಂದು ಪರ್ಟಿಕ್ಯುಲರ್ ಕ್ಲಾಸಿಫಿಕೇಶನ್ ಗೆ ಸೇರುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ಅಬೌಟ್ ದ ಬೇಸಿಕ್ಸ್. ಕ್ವೈಟ್ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಮುಂದೆ ತಿಳ್ಕೊಳ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದೊಂದು ರ್ಯಾಂಕ್ ನ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಡಿಸೈನ್ ಹೈರಾರ್ಕಿಕಲ್ ಕ್ಲಾಸಿಫಿಕೇಶನ್ ಇದೆ, ಅದರಲ್ಲಿ 7 ರೀತಿಯಾದ ಒಂದು ರ್ಯಾಂಕ್ ಗಳು ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ರ್ಯಾಂಕ್ ನಾವು ವಾಟ್ ಎವರ್ ದ ಟ್ಯಾಕ್ಸಾ ಅಂತ ಕರೀತೀವಿ. ಓಕೆ, ಇಟ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸಾ ಅಂತ ಒಂದು ರ್ಯಾಂಕಿಗೆ ಒಂದೊಂದು ಟ್ಯಾಕ್ಸಾ ಅಂತ ಹೇಳಿದ್ರು. ಅದೇ ರೀತಿಯಾಗಿ 7 ರೀತಿಯಾದ ಟ್ಯಾಕ್ಸಾಗಳು ಸೇರಿ ಒಂದು ಟ್ಯಾಕ್ಸಾ ಅಥವಾ ಒಂದು ಕ್ಲಾಸಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು 7 ರೀತಿಯಾದ ರ್ಯಾಂಕ್ಗಳು ಅಥವಾ ಟ್ಯಾಕ್ಸಾಗಳು ಯಾವ್ಯಾವು ಅಂತ ಹೇಳ್ತಾವ್ರೆ. ಫಸ್ಟ್ ಒಂದು ರ್ಯಾಂಕ್ ಒಂದು ಜೀವಿಗೆ ಸೇರಿಸ್ತಾವ್ರೆ. ಫಸ್ಟ್ ಒಂದು ರ್ಯಾಂಕ್ ನ he has been set at kingdom ಅಂತ ಹೇಳಿದ್ರು. ಓಕೆ, ಫಸ್ಟ್ ರ್ಯಾಂಕ್ ನ ಅವರು ಕಿಂಗ್ಡಮ್ ಅಂತ ಹೆಸರನ್ನ ಕೊಡ್ಬೋದು. ಓಕೆ, ಸೊ ಕಿಂಗ್ಡಮ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದಾಗ್ತಿದ್ದಂಗೆ ಇದ್ರ ಕೆಳಗಡೆ ಇನ್ನೊಂದು ರ್ಯಾಂಕ್ ಬರುತ್ತೆ. ಇದು ಮೊದಲನೇ ರ್ಯಾಂಕ್ ಆಗಿರುತ್ತೆ. ಸೊ ಇದ್ರ ಕೆಳಗಡೆ ಬರ್ತಕ್ಕಂಥ ಮತ್ತೊಂದು ರ್ಯಾಂಕ್ ಯಾವುದು ಅಂತ ಹೇಳ್ತಾರೆ ಫೈಲಮ್ ಆರ್ ಡಿವಿಷನ್ ಅಂತ ಹೇಳೋದು. ಫೈಲಮ್ ಅಥವಾ ಡಿವಿಷನ್ ಅಂತ ಇನ್ನೊಂದು ರ್ಯಾಂಕ್ ಅನ್ನ ಕೊಟ್ರು ಅಂತ ಹೇಳ್ಬೋದು. ಸೊ ಅದಾದ ನಂತರ ನೆಕ್ಸ್ಟ್ ಅದ್ರ ಕೆಳಗಡೆ ಬರ್ತಕ್ಕಂಥ ಒಂದು ರ್ಯಾಂಕ್ ಯಾವುದು ಅಂದ್ರೆ ಕ್ಲಾಸ್, ಅದ್ರ ಕೆಳಗೆ ಆರ್ಡರ್, ಅದರ ಕೆಳಗೆ ಫ್ಯಾಮಿಲಿ, ನೆಕ್ಸ್ಟ್ ದಟ್ ಜೀನಸ್, ಬಿಲೋ ದಟ್ ಸ್ಪೀಶೀಸ್. ಓಕೆ, ಸೊ ಈ ರೀತಿಯಾಗಿ 7 ರೀತಿಯಾದ ರ್ಯಾಂಕಿಂಗ್ ಅನ್ನ ರಿಲಯನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ, ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಹ್ಯೂಮನ್ ಬೀಂಗ್ಸ್, ನನ್ನನ್ನು ನಾನು ಒಂದು ಉದಾಹರಣೆಗೆ ನಾನು ತಗೊಳ್ತೀನಿ. ಸೊ ನನ್ನನ್ನು ನಾನು ಉದಾಹರಣೆ ತಗೊಂಡ್ರೆ ನನಗೆ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್, ಹ್ಯೂಮನ್ ಬೀಯಿಂಗ್ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಅಂದ್ರೆ ಹೋಮೋ ಸೆಪಿಯನ್ಸ್ ಅಂತಕ್ಕಂಥ ಒಂದು ಎಸ್. ಓಕೆ, ಸೊ ಅದರಲ್ಲಿ ಹೋಮೋ ಅನ್ನೋದು ಜೀನಸ್ ನೇಮ್ ಆಗಿರುತ್ತೆ. ಓಕೆ, ಸೊ ಹೋಮೋ ಅನ್ನೋದು ಜೀನಸ್ ನೇಮ್ ಆಗಿರುತ್ತೆ. ಸೆಪಿಯನ್ಸ್ ಅನ್ನೋದು ಸ್ಪೀಶೀಸ್ ನೇಮ್ ಆಗಿದೆ. ಓಕೆ, ಹೋಮೋ ಅನ್ನೋದು ಜೀನಸ್ ನೇಮ್ ಆಗಿದೆ, ಸೆಪಿಯನ್ಸ್ ಅನ್ನೋದು ಸ್ಪೀಶೀಸ್ ನೇಮ್ ಆಗಿರುತ್ತೆ. ಓಕೆನಾ, ಸೊ ಇದೆರಡು ಜೀನಸ್ ಮತ್ತೆ ಸ್ಪೀಶೀಸ್ ನೇಮ್, ಇದು ನನಗೆ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್, ವೈಜ್ಞಾನಿಕವಾದ ಒಂದು ಹೆಸರು ಅಂತ ನಾನು ಹೇಳಿದ್ರೆ, ಸೊ ನಾನು ಇಷ್ಟು ರೀತಿಯಾದ ಒಂದು ಕ್ಯಾಟಗರಿಗೆ ಸೇರಿಸ್ತಾ ಹೋಗ್ತೀನಿ. ಓಕೆ, ಸೊ ಹೋಮೋ ಸೆಪಿಯನ್ಸ್ ಅನ್ನೋದು ಜೀನಸ್ ಮತ್ತೆ ಸ್ಪೀಶೀಸ್, ಇದು ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಸೇರುತ್ತೆ. ಅದಾದ್ಮೇಲೆ ಅದೊಂದು ಪರ್ಟಿಕ್ಯುಲರ್ ಆರ್ಡರ್ ಗೆ ಸೇರುತ್ತೆ. ಅದಾದ್ಮೇಲೆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಗೆ ಸೇರುತ್ತೆ. ಅದಾದ್ಮೇಲೆ ಒಂದು ಪರ್ಟಿಕ್ಯುಲರ್ ಫೈಲಮ್ ಅಥವಾ ಡಿವಿಷನ್ ಗೆ ಸೇರುತ್ತೆ. ಅದಾದ್ಮೇಲೆ ಒಂದು ಪರ್ಟಿಕ್ಯುಲರ್ ಕಿಂಗ್ಡಮ್ ಗೆ ಸೇರುತ್ತೆ. ಲೈಕ್ ಓಕೆ, ಸೊ ಈ ರೀತಿಯಾಗಿ ಒಂದು ಸ್ಪೀಶೀಸ್ ಇದೆ, ಒಂದು ಜೀವಿ ಇದೆ ಅಂದ್ರೆ ಅದಕ್ಕೆ 7 ರೀತಿಯಾದ ಟ್ಯಾಕ್ಸ್ ಅಥವಾ ರ್ಯಾಂಕಿಂಗ್ ಅನ್ನ ಕೊಟ್ಟಿ, ಸೊ ಒಂದೊಂದು ಸ್ಪೀಶೀಸ್ ಕೂಡ ಅಷ್ಟೇ ಒಂದು ಕಿಂಗ್ಡಮ್ ಗೆ ಸೇರುತ್ತೆ. ಫೈಲಮ್, ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತೆ ಸ್ಪೀಶೀಸ್ ಈ ರೀತಿಯಾಗಿ ಒಂದೊಂದು ಕ್ಯಾಟಗರಿಗೆ ಸೇರಿಸುತ್ತೆ ಅಂತ ಒಂದು ಗುಂಪನ್ನ ಮಾಡಿ ವಾಟ್ ಎವರ್ ದಟ್ ಅದನ್ನ ಕ್ಯಾಟಗರೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗುದು. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ನಮ್ಮನ್ನ ತಗೊಂಡ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತೀವಲ್ಲ, ನಮ್ಗೆ ಒಂದು ಕ್ಯಾಟಗರೀಸ್ ನೋಡ್ತಾ ಹೋಗ್ತೀವಿ. ಇಂಥ ಒಂದು ಕ್ಯಾಸ್ಟ್ ಇದೆ, ಅದರಲ್ಲಿ ಒಂದು ಸಬ್ ಕ್ಯಾಸ್ಟ್ ಇದೆ, ಅದರಲ್ಲಿ ಫರ್ದರ್ ಒಂದು ಸಬ್ ಕ್ಯಾಸ್ಟ್ ಇದೆ. ಓಕೆ, 1A 2A 3A 3B ಅಲ್ಲ ನಮ್ಗೆ ಗೊತ್ತಿರೋ ಕ್ಯಾಟಗರೀಸ್ ಅಲ್ಲ. ಸೊ ಅದಾದ್ಮೇಲೆ SC ST, ಅದರಲ್ಲಿ ಫರ್ದರ್ SC ಫರ್ದರ್ ಕ್ಲಾಸಿಫಿಕೇಶನ್, ST ಫರ್ದರ್ ಗುಂಪುಗಳು. ಲೈಕ್ ಆ ರೀತಿ ನಮ್ಗೆ ಜನರಲ್ ಆಗಿ ಗೊತ್ತಿರೋ ಯಾವ ರೀತಿಯಾಗಿದೆ, ಕಂಡಿರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಅಷ್ಟೇನೆ. ಸೊ ಅದೇ ಒಂದು ಪರ್ಟಿಕ್ಯುಲರ್ ಕಿಂಗ್ಡಮ್ ಗೆ, ಪರ್ಟಿಕ್ಯುಲರ್ ಫೈಲಮ್ ಗೆ, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತೆ ಸ್ಪೀಶೀಸ್ ಇಷ್ಟು ರೀತಿಯಾದ 7 ರೀತಿಯಾದ ರ್ಯಾಂಕ್ ಅಥವಾ ಟ್ಯಾಕ್ಸ್ ಆಗಿ ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಕ್ಲಾಸಿಫಿಕೇಶನ್ ಮಾಡೋದು ಅಂತ ಹೇಳ್ತಾರೆ. ಸುಮ್ಮನೆ ಹೆಸರನ್ನ ಇಟ್ಟಿರಲ್ಲ, ಇದೆಲ್ಲಾ ರೀತಿಯಾದ ಒಂದು ಅಲ್ಲಿರ್ತಕ್ಕಂಥ ಒಂದೊಂದು ರ್ಯಾಂಕ್ ಅನ್ನು ಕೂಡ ಅಷ್ಟೇ, ಒಂದೊಂದು ರ್ಯಾಂಕ್ ಆಫ್ ಅನಿಮಲ್ಸ್ ಕೂಡ ಅಷ್ಟೇ, ಅಥವಾ ಒಂದೊಂದು ರ್ಯಾಂಕ್ ಆಫ್ ಆರ್ಗಾನಿಸಮ್ಸ್ ಕೂಡ ಅಷ್ಟೇ, ಒಂದೊಂದು ರೀತಿಯಾದ ಕ್ಯಾರೆಕ್ಟರ್ಸ್ ಇರುತ್ತೆ. ಆ ಒಂದು ಕ್ಯಾರೆಕ್ಟರ್ಸ್ ನ ಬೇಸಿಸ್ ನ ಮೇಲೆ ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಅಥವಾ ರ್ಯಾಂಕಿಂಗ್ ಅನ್ನ ಕೊಟ್ಟು ಅದನ್ನ ಕ್ಯಾಟಗರೀಸ್ ನ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ವಿಚ್ ಆರ್ ದ ಇಂಪಾರ್ಟೆಂಟ್ 2 marks ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ 2 marks. ಓಕೆ, ಸೊ 2 marks ಗೆ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸೊ ರೈಟ್ ಎನ್ ಲಿನಿಯರ್ ಹೈರಾರ್ಕಿ ಇನ್ ದ
ಆರ್ಡರ್ ವೈಸ್ ಅಂತ ಹೇಳ್ತಾ ಹೋಗ್ತಾರೆ. ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗಿ ಲಿನೇನ್ ಹೈರಾರ್ಕಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ವಾಟ್ ಆರ್ ದ ಕಿಂಗ್ಡಮ್, ಫೈಲಮ್, ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಓಕೆ, ಇಷ್ಟನ್ನ ನೀವು 7 ರೀತಿಯಾದ ರ್ಯಾಂಕ್ ಗಳ ಹೆಸರನ್ನ ಮೆನ್ಷನ್ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅರೇಂಜ್ ದಿ ಲಿನೇನ್ ಹೈರಾರ್ಕಿ ಆರ್ಡರ್ ವೈಸ್ ಅಂತ ಕೇಳ್ತಾರೆ. ಆರ್ಡರ್ ವೈಸ್ 1 by 1 ನಾವು ಬರಿತಾ ಹೋಗ್ಬೇಕು. ಸುಮ್ಮನೆ ಎಲ್ಲ ಇಲ್ಲ. ಕಿಂಗ್ಡಮ್ ಆದ್ಮೇಲೆ ಫೈಲಮ್ ಬರಬೇಕು ಅಥವಾ ಡಿವಿಷನ್ ಬರಬೇಕು, ಅದಾದ್ಮೇಲೆ ಕ್ಲಾಸ್ ಬರಬೇಕು, ಅದಾದ್ಮೇಲೆ ಆರ್ಡರ್ ಬರಬೇಕು, ಅದಾದ್ಮೇಲೆ ಫ್ಯಾಮಿಲಿ, ಅದಾದ್ಮೇಲೆ ಜೀನಸ್, ಸ್ಪೀಶೀಸ್. ಇದೇ ರೀತಿಯಾಗಿ ಆರ್ಡರ್ ವೈಸ್ ಬರಿತಾ ಹೋಗ್ಬೇಕು. ಅದನ್ನ ನಾವು ಲಿನೇನ್ ಹೈರಾರ್ಕಿ ಅಂತ ಹೇಳ್ತೀವಿ. 2 ಮಾರ್ಕ್ಸ್ ಗೆ ಜಸ್ಟ್ ಇದನ್ನು ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇಟ್ ಶುಡ್ ಬಿ ಆರ್ಡರ್ ವೈಸ್ ಇರಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಟ್ಯಾಕ್ಸಾನಮಿ ಕ್ಯಾಟಗರೀಸ್. ಇಷ್ಟು ರೀತಿಯಾದ ಕ್ಯಾಟಗರೀಸ್ ಗೆ ಸೇರಿಸ್ತಾರೆ ಅಂತ ಹೇಳ್ತಾ ಹೋಗೋದು ಒಂದೊಂದು ಜೀವಿಗಳನ್ನು ಕೂಡ ಅಷ್ಟೇನೆ. ಸೊ ನೆಕ್ಸ್ಟ್ ಒಂದೊಂದೇ ಕ್ಯಾಟಗರಿಗಳ ಬಗ್ಗೆ ಯಾವ ಒಂದು ಬೇಸ್ ಮೇಲೆ ಈ ರೀತಿಯ ಕ್ಯಾಟಗರೀಸ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ಒಂದು ಕ್ಲಾಸಿಫಿಕೇಶನ್ ನಾವು ತಿಳ್ಕೊಳ್ತಾ ಹೋದ್ರೆ ಬೆಟರ್ ಟು ದಟ್ ಏನೊಂದು ಅಸೆಂಡಿಂಗ್ ಇಂದ ಡಿಸೆಂಡಿಂಗ್ ಇಂದ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಅಸೆಂಡಿಂಗ್ ಆರ್ಡರ್ ಅಂತ ಡಿಸೆಂಡಿಂಗ್ ಆರ್ಡರ್ ನಾವು ತಿಳ್ಕೊಳ್ತಾ ಹೋದ್ರೆ ಇಟ್ ಮೀನ್ಸ್ ದಟ್ ಫ್ರಮ್ ದಿ ಲೋಯರ್ ಟು ಹೈಯರ್ ಲೆವೆಲ್ ಕ್ಯಾಟಗರೀಸ್ ನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಬೆಟರ್ ಟು ದಟ್ ಹೈಯರ್ ಟು ಲೋಯರ್. ಸೊ ಮೇಲಿಂದ ಕೆಳಗಡೆ ಬರಬಹುದು. ಸೊ ಕೆಳಗಡೆ ಒಂದು ಜೀನಸ್ ನೇಮ್ ಮತ್ತು ಸ್ಪೀಶೀಸ್ ನೇಮ್ ಅಂತ ನಾವು ಹೇಳಿದ್ವಿ ಅಲ್ಲ. ಒಂದು ಜೀವಿಗೆ ಸ್ಪೀಶೀಸ್ ಮತ್ತು ಜೀನಸ್ ಎರಡರ ಒಂದು ವರ್ಡ್ಗಳ ಸೇರಿಸಿ ಒಂದು ಹೆಸರು ಸೈಂಟಿಫಿಕ್ ನೇಮ್ ವೈಜ್ಞಾನಿಕವಾದ ಹೆಸರನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ. ಸೊ ಯಾವ ಒಂದು ಬೇಸ್ ಮೇಲೆ ಆ ರೀತಿಯ ಕ್ಯಾಟಗರೀಸ್ ಮಾಡಿದ್ದಾರೆ ಅಥವಾ ಯಾವ ಬೇಸ್ ಮೇಲೆ ಆ ರೀತಿಯ ಹೆಸರನ್ನ ಕೊಟ್ಟಿದ್ದಾರೆ ಅದನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಬೆಟರ್ ಟು ದಟ್ ಮೇಲಿಂದ ಬರ್ಕೋಬಹುದು. ಸೊ ಕೆಳಗಡೆಯಿಂದ ತಿಳ್ಕೊಳ್ತಾ ಹೋದ್ರೆ 1 by 1 ಚಿಕ್ಕದ್ರಿಂದ ದೊಡ್ಡದನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಇಟ್ ಈಸ್ ವೆರಿ ಈಸಿ ವೇ ಟು ಲರ್ನಿಂಗ್ ಅಂತ ನಾವು ಹೇಳ್ತಾ ಹೋದ್ರು. ಸೊ ಆ ಒಂದು ಟ್ಯಾಕ್ಸಾನಮಿ ಕ್ಯಾಟಗರೀಸ್ ಅಲ್ಲಿ ಸೊ ಒಂದು ಕೆಳಗಡೆ ಇರ್ತಕ್ಕಂಥ ಒಂದು ಲೀಸ್ಟ್ ಇರ್ತಕ್ಕಂಥ ಒಂದು ಕ್ಯಾಟಗರಿ ಲೆವೆಲ್ ಯಾವ್ದಂದ್ರೆ ಸ್ಪೀಶೀಸ್ ರ್ಯಾಂಕ್ ಅಂತ ಹೇಳ್ತೀವಿ. ಓಕೆ, ಸ್ಪೀಶೀಸ್ ಅಂತಕ್ಕಂಥ ಒಂದು ರ್ಯಾಂಕ್ ಅಂತ ಹೇಳ್ಬೋದು. ಈ ಒಂದು ಸ್ಪೀಶೀಸ್ ಅಂತಕ್ಕಂಥ ಒಂದು ರ್ಯಾಂಕ್ ಅಥವಾ ಟ್ಯಾಕ್ಸೋ ಬಗ್ಗೆ ಹೇಳ್ತಾ ಹೋದ್ರೆ ಏನಕ್ಕೆ ಇದನ್ನ ಸ್ಪೀಶೀಸ್ ಅಂತ ಕರೆದ್ರು ಅಥವಾ ಯಾವ ಒಂದು ಕ್ಯಾರೆಕ್ಟರ್ಸ್ ನ ಗುಣಲಕ್ಷಣಗಳ ಮೇಲೆ ಈ ಒಂದು ಸ್ಪೀಶೀಸ್ ಅಂತಕ್ಕಂಥ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಇಟ್ ಈಸ್ ಸ್ಟಡಿ ಟು ಬಿ ದಟ್ a group of genetically similar organisms. Okay, a group of genetically similar organisms. Okay, so genetically it means that genes ನ ಒಂದು ರೂಪದಲ್ಲಿ ಅಥವಾ ಅನುವಂಶೀಯ ಗುಣಗಳಲ್ಲಿ ಒಂದೇ ರೀತಿಯಾಗಿ ಒಂದು ಇರ್ತಕ್ಕಂಥ ಆರ್ಗನಿಸಮ್ಸ್ ಎಲ್ಲ ಒಂದು ಸ್ಪೀಶೀಸ್ ಅಂತಕ್ಕಂಥ ಒಂದು ಕ್ಯಾಟಗರಿಗೆ ಸೇರಿಸ್ತಾ ಹೋಗ್ತಾರೆ. ವಾಟ್ ಈಸ್ ಮೆಂಟ್ ಬೈ ಸ್ಪೀಶೀಸ್ ಅಂದ್ರೆ ಗ್ರೂಪ್ ಆಫ್ ಜೆನೆಟಿಕಲಿ ಸಿಮಿಲರ್ ಆರ್ಗ್ಯಾನಿಸಮ್. ಜೆನೆಟಿಕಲಿ ಒಂದೇ ರೀತಿಯಾಗಿರ್ಬೇಕು, ಯಾವುದೇ ರೀತಿಯಾದ ಚೇಂಜಸ್ ಇರಬಾರ್ದು. ಸೊ ಆ ರೀತಿಯಾದ ಜೀವಿಗಳನ್ನ ನಾವು ಸ್ಪೀಶೀಸ್ ಅಂತಕ್ಕಂಥ ಒಂದು ಕ್ಯಾಟಗರಿ ಅಥವಾ ರ್ಯಾಂಕಿಂಗ್ ಸೇರಿಸ್ತೀವಿ ಅಂತ ಹೇಳ್ತಾ ಹೌದು. ಸೊ ಈ ಒಂದು ಸ್ಪೀಶೀಸ್ ಇರ್ತಕ್ಕಂಥ ವಾಟ್ ಆರ್ ದ ಇನ್ನೊಂದು ಗುಣಲಕ್ಷಣಗಳು ಹೇಳ್ತಾರೆ ದೇ interbreed among themselves. Okay, the species will interbreed among themselves. Okay, ಅದರ ಜೊತೆನೇ ವಾಟ್ ಆಗುತ್ತೆ ಇಂಟರ್ಬ್ರೀಡಿಂಗ್ ಅಥವಾ ರಿಪ್ರೊಡಕ್ಷನ್ ಅನ್ನ ಮಾಡ್ತಾ ಹೋಗುತ್ತೆ. ಇಂಟರ್ಬ್ರೀಡ್ ಆದ್ಮೇಲೆ ಅದರ ಒಂದು ಓನ್ ಆಫ್ ಸ್ಪ್ರಿಂಗ್ ಇಸ್ ನೆಕ್ಸ್ಟ್ ಒಂದು ಜನರೇಷನ್ ಅನ್ನ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಒಂದು ಮೀನಿಂಗ್ ಕೂಡ ಅಷ್ಟೇ ಆಗ್ತಾ ಹೋಗುತ್ತೆ. ಎ ಗ್ರೂಪ್ ಆಫ್ ಜೆನೆಟಿಕಲಿ ಸಿಮಿಲರ್ ಆರ್ಗ್ಯಾನಿಸಮ್ which can interbreed among themselves to produce the fertile ಅಂತ ಹೇಳ್ಬೋದು. ಓಕೆ, to produce fertile egg ಅಂತ ಹೇಳ್ತೀವಿ. ಓಕೆ, ಅಥವಾ fertile offsprings ಅಂತ ಹೇಳ್ಬೋದು. to produce fertile offsprings are called as species ಅಂತ ಹೇಳ್ತಾ ಓಕೆ. ಸೊ ಈ ರೀತಿಯಾಗಿ ಡೆಫಿನೇಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ವಾಟ್ ಇಟ್ ಮೀನ್ಸ್ ಅಂತ ಹೇಳ್ತಾ ಹೋದ್ರೆ ಸೊ ಏನೊಂದು ಕ್ಯಾಟಗರೀಸ್ ನಾವು ಹೇಳ್ತಾ ಹೋದ್ರೆ ಸ್ಪೀಶೀಸ್ ಆರ್ ಎ ಗ್ರೂಪ್ ಆಫ್ ಸ್ಪೀಶೀಸ್ ಆರ್ ನಥಿಂಗ್ ಬಟ್ ದಟ್ a group of genetically similar organisms which can interbreed among them. Okay, so ನಾವು ಆಗಲೇ ಹೇಳಿದಾಗೆ a species is nothing but that a genetically similar organisms
which can interbreed among themselves. Okay, ತನ್ನಲ್ಲಿ ತಾನೇ interbreeding ನ ಮಾಡ್ತಾ ಹೋಗುತ್ತೆ. So to produce their offsprings are called as species ಅಂತ ಹೇಳ್ತಾರೆ. So 1 marks ಗೆ ಕೇಳ್ತಾರೆ define species ಅಂತ. Okay, so important for make it a market as important for 1 marks. 1 marks ಗೆ important question ಅಂತ ನಾವು ಮಾರ್ಕ್ ಮಾಡ್ಕೊಂಡಿರೋಣ. So what is meant by ಅಥವಾ define species ಅಂತ ಕೇಳ್ತಾರೆ definition. So we have to write that a group of genetically similar organisms which can interbreed among themselves to produce fertile offsprings are called as species ಅಂತ ಹೇಳ್ತಾ ಹೋಗ್ತೀವಿ. This is about the definition ಅಂತ ನಾವು ಹೇಳ್ತಾ ಹೋಗೋದು. So ಈ ಒಂದು ಸ್ಪೀಶೀಸ್ ಡೆಫಿನೇಷನ್ ಬಗ್ಗೆ ಹೇಳ್ತಾರೆ. ಬಿಫೋರ್ ದಟ್ ಈ ಒಂದು ಡೆಫಿನೇಷನ್ ಅಥವಾ ಸ್ಪೀಶೀಸ್ ಅಂತಕ್ಕಂಥ ವರ್ಡ್ ನ ಕೊಟ್ಟಿರ್ತಕ್ಕಂಥ ಒಂದು ಸೈಂಟಿಸ್ಟ್ ಇದ್ದಾರೆ. ಆ ಒಂದು ಸ್ಪೀಶೀಸ್ ಅಂತಕ್ಕಂಥ ವರ್ಡ್ ಮತ್ತೆ ಈ ಒಂದು ಡೆಫಿನೇಷನ್ ಕೊಟ್ಟಿರೋ ಸೈಂಟಿಸ್ಟ್ ಹೇಳಿದ್ದಾರೆ is named as the word species was coined by the the species ಅಂತಕ್ಕಂಥ ವರ್ಡ್ ಅನ್ನ ಕಾಯಿನ್ ಮಾಡಿದಂತ ಒಂದು ಸೈಂಟಿಸ್ಟ್ ಯಾರು ಅಂದ್ರೆ ಜಾನಿ ರೇ ಅಂತಕ್ಕಂಥ ಒಬ್ರು ಸೈಂಟಿಸ್ಟ್. ಓಕೆ, ಜಾನಿ ರಾಯ್ ಅಂತ ಹೇಳ್ಬೋದು. ಸೊ ಜಾನಿ ರಾಯ್ ಅಥವಾ ರೇ ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಒಬ್ಬರು ಒಂದೊಂದು ರೀತಿಯಾಗಿ ಪ್ರೊನೌನ್ಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಜಾನಿ ರಾಯ್ ಅಂತಕ್ಕಂಥ ರೇ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಏನಿದ್ದಾರೆ, ಸೊ ಈ ಕಾಯಿನ್ ಅಂತ ಟರ್ಮ್ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಸ್ಪೀಶೀಸ್ ಅಂತಕ್ಕಂಥ ವರ್ಡ್ ನ ಮತ್ತೆ ಡೆಫಿನೇಷನ್ ಕೊಟ್ಟಂತರು ಜಾನಿ ರೇ ಅಂತಕ್ಕಂಥ ಒಬ್ರು ಸೈಂಟಿಸ್ಟ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಸ್ಪೀಶೀಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಪೀಶೀಸ್ ಅಂತ ಏನು ಹೇಳ್ತೀವಿ ಅಥವಾ ವಾಟ್ ಆರ್ ದ ಒಂದು ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅಂತ ಅಂತಕ್ಕಂಥ ಏನಕ್ಕೆ ಬಂತು, ಸೊ ಅದ್ರ ಇರ್ತಕ್ಕಂಥ ಗುಣಲಕ್ಷಣಗಳೇನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ದೋಸ್ ಆರ್ ಸರ್ಟನ್ ದಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತೀವಿ. ಬಿಫೋರ್ ದಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಪೀಶೀಸ್ ಮುಂಚೆ ವಾಟ್ ಎವರ್ ದಟ್ ಈ ಒಂದು ಸ್ಪೀಶೀಸ್ ಗೆ ಎಕ್ಸಾಂಪಲ್ ಅನ್ನ ಕೊಡೋದು. ಓಕೆ, ಎಕ್ಸಾಂಪಲ್ ನ ಕೊಟ್ಟ ಸೈಂಟಿಫಿಕ್ ನೇಮ್ ನ ಆಗ ಸ್ಪೀಶೀಸ್ ಅಂದ್ರೆ ಏನು ಅಥವಾ ಕ್ಯಾಟಗರಿನ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಹೋಗೋಣ. ಸೊ ಈಗ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಅನ್ನು ನೆನಪಿಟ್ಕೊಂಡಿರ್ಬೇಕು. ಸೊ ವಾಟ್ ಎವರ್ ದಟ್ ಎಲ್ಲಾ ರೀತಿಯ ಒಂದು ಆರ್ಗನಿಸಮ್ಸ್ ಅಷ್ಟೇ ಈ ಒಂದು ಎಕ್ಸಾಂಪಲ್ ಅನ್ನೋದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಎಕ್ಸಾಂಪಲ್ ನಾನು ಏನು ತಗೊಳ್ತೀನಿ ಅಂದ್ರೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ತಗೊಳ್ತೀನಿ. ಓಕೆ, ಮ್ಯಾಂಜಿಫೆರಾ ಇಂಡಿಕಾ ಅಂತ ನಾನು ತಗೊಳ್ತೀನಿ. ಓಕೆ, ಸೊ ಇಟ್ ಈಸ್ ನಿಮಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಅ ಸೈಂಟಿಫಿಕ್ ನೇಮ್ ಫಾರ್ ಮ್ಯಾಂಗೋ. ಮ್ಯಾಂಗೋಗೆ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನ ತಗೊಂಡ್ರೆ ಸೊ ಹೋಮೋಸೆಪಿಯನ್ಸ್ ಅಂತ ತಗೊಂಡ್ರೆ ಬೇರೆ ರೀತಿಯಾಗಿ ಅದೊಂದೇ ಅಲ್ಲ, ಬೇರೆ ಎಷ್ಟೋ ರೀತಿಯಾಗಿ ಗೊತ್ತಿದೆ ಅಲ್ಲ. ಸೊ ಟ್ಯೂಬರಸ್ ಸೊಲಾನಮ್, ಅದು ಕೂಡ ಗೊತ್ತಿದೆ. ಸೊಲಾನಮ್ ಟ್ಯೂಬರೋಸಮ್ ಅಂತ ನಾನು ಸೇರಿಸ್ತಾ ಓಕೆ. ಸೊಲಾನಮ್ ಟ್ಯೂಬರೋಸಮ್, ಐ ಥಿಂಕ್ ಸೊ, ಎಸ್, ಟ್ಯೂಬರೋಸಮ್ ಅಂತಕ್ಕಂಥ ಒಂದು ಸ್ಪೀಶೀಸ್ ನ ಒಂದು ಅಥವಾ ಸೈಂಟಿಫಿಕ್ ನೇಮ್ ಆಫ್ ದಿ ಕೈಂಡ್ ಆಫ್ ದಿ ಸ್ಪೀಶೀಸ್ ಅಂತ ಹೇಳ್ತಾರೆ. ದಿಸ್ ಇಸ್ ಅಬೌಟ್ ದ ಟೊಮ್ಯಾಟೊ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಅಂತ ಹೇಳಿ. ಓಕೆ, ಟೊಮ್ಯಾಟೊಗೆ ವಾಟ್ ಆರ್ ಸೈಂಟಿಫಿಕ್ ನಾವು ಸೊಲಾನಮ್ ಟ್ಯೂಬರೋಸಮ್ ಅಂತ ಕರೀತಾ ಹೋಗ್ತೀವಿ. ಟೊಮ್ಯಾಟೊ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಅಂತ ನಾನು ಹೇಳ್ತೀನಿ. ಸೊ ಅದನ್ನ ಬಿಟ್ರೆ ವಾಟ್ ಆರ್ ದಟ್, ಸೊ ಪ್ಲಾಂಟ್ಸ್ ಗಳಾಯ್ತು. ಅನಿಮಲ್ಸ್ ವಿಷಯಕ್ಕೆ ಬಂದ್ರೆ ಪ್ಯಾಂಥೇರಿಯಾ ಲಿಯೋ ಅಂತ ಕರೆಯೋಣ. ಓಕೆ, ಪ್ಯಾಂಥೇರಿಯಾ ಲಿಯೋ ಅಂತ ಹೇಳ್ತೀವಿ. ಇಟ್ ಇಸ್ ಅ ಸೈಂಟಿಫಿಕ್ ನೇಮ್ ಫಾರ್ ದಿ ಲಯನ್. ಓಕೆ, ಗೊತ್ತಿದೆ ಅಲ್ಲ. ಸೊ ಲಯನ್ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಅಂತ ನಾವು ಹೇಳ್ತಾ ಸಾರಿ ಲಿಯೋ ಓಕೆ, ಪ್ಯಾಂಥೇರಿಯಾ ಲಿಯೋ ಅನ್ನೋದು. ಸೊ ಅದನ್ನ ವಾಟ್ ಎವರ್ ದಟ್ ಪ್ಯಾಂಥೇರಿಯಾ ಲಿಯೋ ಇರ್ಬೋದು ಅಥವಾ ಅದನ್ನ ಬಿಟ್ರೆ ಪ್ಯಾಂಥೇರಿಯಾ ಟೈಗ್ರಿಸ್ ಅಂತ ಹೇಳೋಣ. ಓಕೆ, ಪ್ಯಾಂಥೇರಿಯಾ ಟೈಗ್ರಿಸ್ ಅಂತ ಹೇಳ್ತಾ ಹೋಗ್ತೀನಿ. Okay, so it is nothing but that. So it is the name of scientific name for the tiger. Okay, so ಹುಲಿಗೆ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಅಂತ ಹೇಳ್ತಾರೆ. ಸೊ ಜಸ್ಟ್ ಇದನ್ನ ಎಕ್ಸಾಂಪಲ್ ಅಂತ ತಗೋಣ. ಸೊ ಮ್ಯಾಂಜಿಫೆರಾ ಇಂಡಿಕಾ. ಸೊ ಹ್ಯಾವ್ ಟು ರಿಮೆಂಬರ್ ದಟ್ ನಾನು ರೂಲ್ಸ್ ನ ಫಾಲೋ ಮಾಡಿದ್ರೆ ನೀವು ಚೆಕ್ ಮಾಡ್ತಾ ಹೋಗಿ. ಓಕೆ, ಒಂದು ನಾಮ ಬೈನಾಮಿ ನಾಮಕ್ಲೇಚರ್ ಬರೀಬೇಕಾದ್ರೆ ಸೊ ವಾಟ್ ಎವರ್ ದಟ್, ಸೊ ಇಟ್ ಶುಡ್ ಬಿ ಇಟಾಲಿಕ್ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇಟಾಲಿಕ್ ಅಲ್ಲಿ ಇರುತ್ತೆ. ಇಫ್ ಐ ಆಮ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಲಿ ಅಂದ್ರೆ ಸೊ ಜಿನಸ್ ನೇಮ್ ಮತ್ತೆ ಸ್ಪೀಶೀಸ್ ನೇಮ್ ನ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಮಾಡಿದೀನಿ. ಜಿನಸ್ ನೇಮ್ ಅಲ್ಲಿ ಫಸ್ಟ್ ವರ್ಡ್ ಅನ್ನ ಮಾತ್ರ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತಾ ಹೋಗ್ತೀವಿ. ಇನ್ನು ಮಿಕ್ಕಿರೋದೆಲ್ಲ ಸ್ಮಾಲ್ ಲೆಟರ್ ಇರಬೇಕು. ಇವನ್
ಸ್ಪೀಶೀಸ್ ನೇಮ್ ನ ಫಸ್ಟ್ ಲೆಟರ್ ಕೂಡ ಅಷ್ಟೇ ಸ್ಮಾಲ್ ಲೆಟರ್ ಇರಬೇಕು. ಐ ಹ್ಯಾವ್ ಫಾಲೋಡ್ ದಟ್ ಸಪರೇಟ್ಲಿ ಅಂಡರ್ಲೈನ್ಡ್. ಓಕೆ, ಇಷ್ಟು ರೀತಿಯಾದ ಒಂದು ಮೂರು ರೀತಿಯಾದ ಒಂದು ರೈಟಿಂಗ್ ಅಲ್ಲಿ ಮೂರು ರೀತಿಯಾದ ಒಂದು 1 2 3 4 ಓಕೆನಾ. ಫಸ್ಟ್ ಜೀನಸ್ ನೇಮ್ ಬರಬೇಕು, ಅದಾದ ನಂತರ ಸ್ಪೀಶೀಸ್ ನೇಮ್ ಬರಬೇಕು. ಓಕೆ, ಸೊ ಎಲ್ಲಾ ರೀತಿಯ ರೂಲ್ಸ್ ಕೂಡ ನಾನು ಫಾಲೋ ಮಾಡಿದ್ದೀನಿ, ಬಟ್ ಅಬ್ರಿವೇಷನ್ ಇದರಲ್ಲಿ ಸೇರಿಸಿ. ಓಕೆ, ಸೊ ವಾಟ್ ಎವರ್ ದ ಲ್ಯಾಂಗ್ವೇಜ್ ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದು ಮ್ಯಾಂಗೋ ಇರ್ತಕ್ಕಂಥ ಸೈಂಟಿಫಿಕ್ ನೇಮ್ ಅಂದ್ರೆ ಇದರಲ್ಲಿ ಇಂಡಿಕಾ ಅಂತಕ್ಕಂಥದ್ದು ಇದೆ, ಇದು ಇದರ ಸ್ಪೀಶೀಸ್ ನೇಮ್. ಓಕೆ, ಇಂಡಿಕಾ ಅನ್ನೋದು ಸ್ಪೀಶೀಸ್ ನ ನೇಮು. ಸೊಲಾನಾ ಟ್ಯೂಬರೋಸಮ್ ಅಂತ ಏನು ಟೊಮೊಟೊಗೆ ಏನ್ ಕರೀತಾರೆ ಸೈಂಟಿಫಿಕ್ ನೇಮ್, ಇದರಲ್ಲಿ ಟ್ಯೂಬರೋಸಮ್ ಅನ್ನೋದು ಪರ್ಟಿಕ್ಯುಲರ್ ಸ್ಪೀಶೀಸ್. ಈ ಒಂದು ಪರ್ಟಿಕ್ಯುಲರ್ ಟೊಮಾಟೋಗೆ ಮಾತ್ರ ಟ್ಯೂಬರೋಸಮ್ ಅಂತ ನಾವು ಕರೀತಾ ಹೋಗ್ತೀವಿ. ಓಕೆ, ಇಟ್ ಇಸ್ ಸೈಂಟಿಫಿಕ್ ನೇಮ್ ಫಾರ್ ದಿ ವಾಟ್ ಎವರ್ ದಟ್ ಏನೊಂದು ಟೊಮ್ಯಾಟೊ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಅಂತ ಹೇಳ್ತಾ ಹೋಗುದು. ಸಾರಿ, ಟ್ಯೂಬರ್ ಬಿ. ಓಕೆ, ಟ್ಯೂಬರೋಸಮ್ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಪ್ಯಾಂಥೇರಿಯಾ ಲಿಯೋ ಅಂತ ಹೇಳ್ತಾ ಹೋದ್ರೆ, ಸೊ ವಾಟ್ ಎವರ್ ದಟ್ ಇಸ್ ಲಿಯೋ ಅನ್ನುವಂಥದ್ದು ಸೈಂಟಿಫಿಕ್ ನೇಮ್ ಫಾರ್ ದಿ ಅಥವಾ ಸ್ಪೀಶೀಸ್ ನೇಮ್ ಫಾರ್ ದಿ ಲಯನ್ ಅಂತ ಹೇಳ್ತಾ ಹೋಗುದು. ಪ್ಯಾಂಥೇರಿಯಾ ಟೈಗ್ರಿಸ್ ಅಂತ ಹೇಳ್ತಾ ಹೋದ್ರೆ ವಾಟ್ ಎವರ್ ದಟ್ ಟೈಗ್ರಿಸ್ ಅನ್ನುವಂಥದ್ದು ಸೊ ಟೈಗರ್ ಇರ್ತಕ್ಕಂಥದ್ದು ಸ್ಪೀಶೀಸ್ ನೇಮ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟೆಲ್ಲ ಕೂಡ ರೀಜನಲ್ ಸ್ಪೀಶೀಸ್ ನೇಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಏನಕ್ಕೆ ಸ್ಪೀಶೀಸ್ ಅಂತ ಬಂತು ಅಂತ ಹೇಳಿದ್ರೆ, ಸೊ ದೀಸ್ ಕೈಂಡ್ ಆಫ್ ಜೆನೆಟಿಕಲಿ ಸಿಮಿಲರ್ ಆಗಿರೋ ಮ್ಯಾಂಗೋ ಎಲ್ಲಾ ಜೆನೆಟಿಕಲ್ ಸಿಮಿಲಾರಿಟಿನ ಹೊಂದಿರುತ್ತೆ. ಟೊಮೊಟೊ ಜೆನೆಟಿಕಲ್ ಸಿಮಿಲಾರಿಟಿ ಹೊಂದಿರುತ್ತೆ, ಪರ್ಟಿಕ್ಯುಲಾರಿಟಿನ ಹೇಳ್ತಾ ಹೋಗ್ತೀವಿ. ಲಯನ್ ಇರ್ಬೋದು, ಟೈಗರ್ ಇರ್ಬೋದು. ಸೊ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ವ್ಸ್. ಮ್ಯಾಂಗೋ ಯಾವತ್ತೂ ಕೂಡ ಅಷ್ಟೇ ಮ್ಯಾಂಗೋ ಸ್ಪೀಶೀಸ್ ಜೊತೆ ಇಂಟರ್ಬ್ರೀಡ್ ಆಗಬೇಕು. ಲಯನ್ ಯಾವತ್ತೂ ಕೂಡ ಅಷ್ಟೇ ಲಯನ್ ಜೊತೆನೆ ಇಂಟರ್ಬ್ರೀಡ್ ಆಗಬೇಕು. ಟೈಗರ್ ಕೂಡ ಅಷ್ಟೇ ಟೈಗರ್ ಜೊತೆನೆ ಇಂಟರ್ಬ್ರಿಡೇಷನ್ ಮಾಡ್ತಾ ಹೋಗ್ಬೇಕು, ಬ್ರೀಡಿಂಗ್ ಏನ ಮಾಡ್ತಾ ಹೋಗ್ಬೇಕು ಟು ಪ್ರೊಡ್ಯೂಸ್ ದಿ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್. ಓಕೆ, ನೆಕ್ಸ್ಟ್ ಒಂದು ಜನರೇಷನ್ ನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಸೊ ಅದರಲ್ಲಿ ಟೈಗ್ರಿಸ್ ಅನ್ನೋದು ಟೈಗ್ರಿಸ್ ನ ಜೊತೆನೆ ಇಂಟರ್ಬ್ರೀಡ್ ಮಾಡಬೇಕು. ಲಿಯೋ ಅನ್ನೋದು ಲಿಯೋ ಜೊತೆನೆ ಇಂಟರ್ಬ್ರೀಡ್ ನ ಮಾಡ್ತಾ ಹೋಗ್ಬೇಕು. ಟ್ಯೂಬರೋಸಮ್ ಅನ್ನೋದು ಟ್ಯೂಬರೋಸಮ್ ನ ಜೊತೆನೆ ಇಂಟರ್ಬ್ರೀಡಿಂಗ್ ನ ಮಾಡ್ತಾ ಹೋಗ್ಬೇಕು. ಸೊ ಈ ಒಂದು ಬೇಸ್ ಮೇಲೆ ವಾಟ್ ಎವರ್ ದ ಸ್ಪೀಶೀಸ್ ಅಂತ ಒಂದು ಕ್ಯಾಟಗರೀಸ್ ನ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ದಿಸ್ ಇಸ್ ಅಬೌಟ್ ದಟ್. ಸೊ ಲೋಯೆಸ್ಟ್ ರ್ಯಾಂಕ್ ಆಫ್ ದಿ ಲಿನಿಯರ್ ಹೈರಾರ್ಕಿ. ಲಿನಿಯರ್ ಹೈರಾರ್ಕಿ ಬರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ರ್ಯಾಂಕಿಂಗ್ ನ ಬಗ್ಗೆ ಸ್ಪೀಶೀಸ್ ನ ನಾವು ಹೇಳ್ತಾ ಇರ್ತೀವಿ. ಈ ಒಂದು ಬೇಸಿಸ್ ನ ಮೇಲೆ ಸ್ಪೀಶೀಸ್ ಅಂತ ಒಂದು ಕ್ಯಾಟಗರಿನ ಅಥವಾ ವಾಟ್ ಆಫ್ ದ ರ್ಯಾಂಕಿಂಗ್ ಅಥವಾ ಟ್ಯಾಕ್ಸಾನ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು.